ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಒಂದು ಲೈಕ್ ಕೊಡಿ. ಇವತ್ತು ನಾನು ಸೂಪರ್ ಆಗಿರೋಂತಹ ಒಂದು ಟಿಪ್ಸ್ ತಂದಿದ್ದೀನಿ. ಅದೇನು ಅಂತ ನೋಡೋಣ ಬನ್ನಿ. ಇವಾಗ ನಾವು ಮನೆಯಲ್ಲಿ ಚಿಕನ್ನು, ಫಿಶ್ ಫ್ರೈ ಇದೆಲ್ಲ ಮಾಡಿರ್ತೀವಿ. ಅದು ಒಂಥರ ಬ್ಯಾಡ್ ಸ್ಮೆಲ್ ಥರ ಬರ್ತಾ ಇರುತ್ತೆ ಮನೆಯಲ್ಲೆಲ್ಲ. ಇವಾಗ ಫಿಶ್ ಫ್ರೈ ಮಾಡಿದಾಗ ಎಷ್ಟು ಒಂಥರ ಸ್ಮೆಲ್ ಬರುತ್ತೆ ಅಂತ ಗೊತ್ತು ನಿಮಗೆ. ಆ ಸ್ಮೆಲ್ಲೆಲ್ಲ ಹೋಗಿಸ್ಬೇಕು ಅಂದರೆ ಸಿಂಪಲ್ಲು, ಒಂದು ಪಾತ್ರೆಯಲ್ಲಿ ಸ್ಟವ್ ಮೇಲೆ ನೀರು ಇಟ್ಬಿಟ್ಟು ಚೆನ್ನಾಗಿ ಕುದಿಯೋಕೆ ಇಟ್ಬಿಡಿ. ಆ ನೀರು ಕುದಿಯೋವಾಗ ಇದಕ್ಕೊಂದು ಸ್ವಲ್ಪ ಕಂಫರ್ಟ್ ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಬಿಡಿ. ಅವಾಗ ನೀವೇ ನೋಡಿ ಬೇಕಿದ್ರೆ ಎಷ್ಟು ಘಮ ಘಮ ಅಂತಿರುತ್ತೆ, ನೀವೇ ಆಶ್ಚರ್ಯ ಪಡ್ತೀರಾ. ನಾವಿವತ್ತು ನಮ್ಮ ಮನೇಲಿ ಫಿಶ್ ಫ್ರೈ ಮಾಡಿದ್ವಾ, ಅಯ್ಯೋ ಇಲ್ಲ ಅಂತ ಅನ್ನಿಸ್ತೈತೆ. ಯಾಕೆಂದರೆ ಈ ಸ್ಮೆಲ್ ಅಷ್ಟು ಚೆನ್ನಾಗಿರುತ್ತೆ. ಹಾಗಾಗಿ ಯಾವುದೇ ಥರ ಬ್ಯಾಡ್ ಸ್ಮೆಲ್ಲೆಲ್ಲ ಬರೋದಿಲ್ಲ. ಒಂದು ಕಂಫರ್ಟಿಂದ ನಮ್ಗೆ ಎಷ್ಟೆಲ್ಲ ಉಪಯೋಗ ಇರುತ್ತೆ ಅಂದರೆ ತುಂಬ ಚೆನ್ನಾಗಿ ಸ್ಮೆಲ್ಲು ಚೆನ್ನಾಗಿರುತ್ತೆ. ಹೊರಗಡೆಯಿಂದ ಯಾರಾದರೂ ಮನೆ ಒಳಗಡೆ ಬಂದರೆ ಏನು ಇವ್ರ ಮನೇಲಿ ಇಷ್ಟೊಂದು ಪರಿಮಳ ಇದೆಯಲ್ಲ ಅಂತ ಅಂತಾರೆ. ಇನ್ನು ಮುಂದಿನ ಟಿಪ್ಸು ನೋಡಿ, ಒಂದು ಕಂಫರ್ಟಿಂದ ನಾವು ಇಷ್ಟೆಲ್ಲ ಪ್ರಯೋಜನ ಪಡ್ಕೋಬೋದು. ನೋಡಿ, ಒಂದು ಬೌಲ್ ತೊಗೊಂಡಿದ್ದೀನಿ. ಒಂದು ಬೌಲ್ ತೊಗೊಂಡು ಅದು ಸ್ವಲ್ಪ ಕಾಟನ್ ತಗೊಂಡು ಹತ್ತಿ ತೊಗೊಂಡು ನೋಡಿ ಅದರೊಳಗೆ ಹಾಕ್ತಾಯಿದ್ದೀನಿ ನಾನು. ನೀವು ಯಾವುದಾದ್ರೂ ಒಂದು ವೇಸ್ಟ್ ಇದ್ರೂ ಪರವಾಗಿಲ್ಲ, ವೇಸ್ಟ್ ಬೌಲ್ ತೊಗೊಂಡ್ರೂ ಪರವಾಗಿಲ್ಲ. ನೋಡಿ ಅದರೊಳಗೆ ಹತ್ತಿ ಹಾಕ್ಬಿಟ್ಟು ಸ್ವಲ್ಪ ಕಂಫರ್ಟ್ ಹಾಕ್ತಾಯಿದ್ದೀನಿ. ಕಂಫರ್ಟ್ ಹಾಕ್ಬಿಟ್ಟು ನೀವು ಬಚ್ಚಲ ಮನೆಯಲ್ಲೇ ಇಡ್ಬೋದು. ಈಗ ಬಚ್ಚಲ ಮನೆಯಲ್ಲಿ ಬ್ಯಾಡ್ ಸ್ಮೆಲ್ಲೆಲ್ಲ ಬರ್ತಾ ಇರುತ್ತೆ. ಹಂಗಾಗಿ ನಾವು ಈ ಥರ ಹಾಕಿದ್ರೆ ಒಳ್ಳೆ ಪರಿಮಳ ಬರುತ್ತೆ. ಈ ಥರ ಮಾಡೋದ್ರಿಂದ ತುಂಬಾ ಬಚ್ಚಲ ಮನೆಯೂ ಸ್ವಲ್ಪ ಗಮ್ ಅಂತ ಇರುತ್ತೆ. ಇನ್ನು ನೆಕ್ಸ್ಟು ನೋಡಿ, ಯಾವುದಾದ್ರೂ ಒಂದು ಹಳೆದೊಂದು ಟೀ ಕಪ್ಪು ವೇಸ್ಟ್ ಆಗಿರುತ್ತೆ. ಇದು ಟೀ ಕಪ್ಪು ಕೈ ಹಿಡ್ಕೊಳ್ತೀವಲ್ಲ, ಅದು ಮಗ್ಗು ಅದು ಮುರಿದೋಗಿದೆ. ಹಂಗಾಗಿ ವೇಸ್ಟ್ ಆಗಿತ್ತಲ್ಲ ಅಂತ ನಾನು ಅದೇ ತೊಗೊಂಡಿದ್ದೀನಿ. ಅದರೊಳಗೆ ನಾನು ಒಂದು ಸ್ಪೂನಷ್ಟು ಅಡುಗೆ ಸೋಡಾ ಹಾಕಿದ್ದೀನಿ. ಅಡುಗೆ ಸೋಡಾ ಹಾಕಿ ಅದರೊಳಗೆ ಒಂದು ಸ್ವಲ್ಪ ಕಂಫರ್ಟ್ ಹಾಕ್ಬಿಟ್ಟು ಒಂದು ಟಿಶ್ಯೂ ಪೇಪರು, ನಿಮ್ಮ ಹತ್ರ ಟಿಶ್ಯೂ ಪೇಪರ್ ಇಲ್ಲ ಅಂತಂದರೆ ಒಂದು ವೈಟ್ ಬಟ್ಟೆ ಆದ್ರೂ ತಗೊಳ್ಳಿ. ನಾನು ಟಿಶ್ಯೂ ಪೇಪರ್ ತೊಗೋತಾ ಇದ್ದೀನಿ ನೋಡಿ. ಅದನ್ನು ನೀವು ಈ ಥರ ಫೋಲ್ಡ್ ಮಾಡಾದ್ರೂ ಇಡ್ಬೋದು, ಇಲ್ಲಾಂದರೆ ಸಿಂಗಲ್ ಆಗೋದ್ರೂ ಹಾಕೋಬೋದು. ಈ ಥರ ಹಾಕ್ಬಿಟ್ಟು ಒಂದು ರಬ್ಬರ್ ಬ್ಯಾಂಡ್ ಹಾಕ್ಬಿಟ್ಟು ಅದರಲ್ಲಿ ಮೇಲೆ ಒಂದು ಬಟ್ಟೆ ಪಿನ್ನು ಅಥವಾ ಸೂಜಿ ಯಾವುದಾದ್ರೂ ತಗೊಂಡು ಸಣ್ಣದಾಗಿ ಹೋಲ್ ಮಾಡಿಬಿಟ್ಟು ಇದು ಡೈನಿಂಗ್ ಟೇಬಲು ಅಥವಾ ಕಿಟಕಿ ಹತ್ರನೋ ಅಥವಾ ಹಾಲಲ್ಲಿ ಎಲ್ಲಾದರೂ ಒಂದು ಕಡೆ ಇಟ್ಟರೆ ಬೇರೆ ಕೆಟ್ಟ ಸ್ಮೆಲ್ಲೆಲ್ಲ ಇತ್ತು ಅಂದರೆ ಹೋಗುತ್ತೆ. ಅವಾಗ ನಮಗೆ ಬರೀ ಕಂಫರ್ಟ್ ಸ್ಮೆಲ್ಲೇ ಘಮ ಘಮ ಅಂತಿರುತ್ತೆ. ಈ ಥರ ಮಾಡ್ಕೋಬೇಕು. ಹೊರಗಡೆಯಿಂದ ಯಾರಾದರೂ ಬಂದರೆ ಮನೇಲಿ ಬ್ಯಾಡ್ ಸ್ಮೆಲ್ ಏನಾನ ಇದ್ದಾಗ ಈ ಸ್ಮೆಲ್ ಬರ್ತಿರುತ್ತಲ್ಲ, ಕಂಫರ್ಟ್ ಸ್ಮೆಲ್ಲು, ಆವಾಗ ಒಳ್ಳೆ ಘಮ ಘಮ ಅಂತ ಪರಿಮಳ ಬರುತ್ತೆ. ನೋಡಿ, ನಾನು ಹಾಲಲ್ಲಿ ಇಟ್ಟಿದ್ದೀನಿ. ಈ ಥರ ಹಾಲಲ್ಲಿ ಡೈನಿಂಗ್ ಟೇಬಲ್ ಅಥವಾ ಒಂದು ಟೇಬಲ್ ಇರುತ್ತಲ್ಲ ಅದ್ರ ಮೇಲೆ ಎಲ್ಲಾದರೂ ಒಂದು ಕಡೆ ಇಟ್ಬಿಡಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.